ಆಯ್ತು ಕಾಕ, ಸಂಜೆ ಬಂದ್ಬಿಡಿ, ಕೊಟ್ಬಿಡ್ತೀನಿ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ವಿಷಯ ಇಷ್ಟೆಲ್ಲ ಸೀರಿಯಸ್ ಆಗಿದ್ರು ಊಟ ತಿಂಡಿ ಎಲ್ಲ ಎಲ್ರಿಗೂ ಜೋರಾಗೆ ಹೋಗ್ತಾ ಇದೆ. ಸೀರಿಯಸ್ ಆಗಿರೋದು ನಿನಗೆ, ನಂಬಿಕೆ ಇಲ್ದಿರೋದು ನಿನ್ಗೆ. ಬೇಡ ಅಂದ್ರೆ ಕೊಡು, ನಾನು ತಿಂತೀನಿ. ಅವ್ನ್ ಬಂದ ಕಣೋ, ನೀವಿಬ್ರು ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ ಅಷ್ಟೇ, ಗೊತ್ತಾಯ್ತಾ? ಏನ್ ಸತ್ಯ ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಅದು ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅದನ್ನ ಹೆಂಗ್ ಬಗೆಹರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಆ ಸಮಸ್ಯೆನ ನಮಗ್ ಗಂಟಾಕೋ ಪ್ಲಾನಾ? ಬಮ್ಮಿದ ಏನೋ ಸಮಸ್ಯೆ ಅಂತೆ, ಅವ್ರಿಗೆ ಬಗೆಹರಿಸೋದು ಗೊತ್ತಾಗ್ಲಿ ಅಂದ್ಮೇಲೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿಂದ ಎಸ್ಕೇಪ್ ಆಗೋಣ. ಮುಚ್ಕೊಂಡಿರೋ ಸತ್ಯ, ನಿನ್ಗೆ ಬಗೆಹರಿಸಕ್ ಗೊತ್ತಾಗ್ಲಿಲ್ವಾ? ಒಂದೊಂದ್ಸತಿ ಹಾಗೆ. ಹಿತ್ಲು ಗಿಡ ಮದ್ದಲ್ಲ ಅಂತ ಕೇಳಲಿಲ್ವಾ? ಸಮಸ್ಯೆ ನಮ್ಮವ್ರದ್ದೇ ಅನ್ನೋ ಹಾಗಿದ್ದಾಗ್ಲೇ ಬಗೆಹರಿಸೋದ್ ಗೊತ್ತಾಗಲ್ಲ. ಏನೋ ಸಮಸ್ಯೆ ನಮ್ಮವ್ರದಾ? ನಮ್ಮವರು ಅಂತ ಅನ್ಕೊಂಡಿರೋರಿ. ನಮ್ಮೂರು ಅಂದ್ರೆ ನಮ್ ಏರಿಯಾದವರು ಅಂತ. ನಮ್ ಏರಿಯಾದವ್ರಿಗೆ ಸಮಸ್ಯೆ ಅಂದ್ರೆ ಅದ್ ನಮ್ ಸಮಸ್ಯೆ ತಾನೆ. ಏನು ಈ ಏರಿಯಾದವ್ರಿಗೆ ತೊಂದರೆ ಆಗಿದ್ಯಾ? ನೋವೇ, ಈ ಏರಿಯಾದವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಾನು ಏರಿಯಾದವ್ನ ಆಗಿಲ್ದೇ ಇರ್ಬೋದು, ಆದ್ರೆ ಏರಿಯಾಗೂ ನನ್ಗೂ ಒಂಥರ ಎಮೋಷನಲ್ ಬಾಂಡಿಂಗ್ ಇದೆ. ಏನಿದೆ? ಅದು ಹೇಗೆ ಹೇಳೋದು? ಸತ್ಯ, ಅದು ಬಾಂಡಿಂಗ್. ಅಕ್ಕ ಬಂಡಿರೋದು ಇದೇ ಇರೋದಲ್ವಾ, ಅದಕ್ಕೆ ಬಾಂಡ್ ಬಿಟ್ಟು ಬಾಂಡಿಂಗು ಅಂತ ಹೇಳ್ತಿದ್ದಾನೆ ಅಷ್ಟೇ ಅಲ್ವೇನಾ? ಆದ್ರೂ ನಿನಗ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗದೆ ನನ್ನ ಹತ್ರ ಸಹಾಯ ಕೇಳ್ತಾ ಇದೆಯಾ ಅಂದ್ರೆ ಇವಾಗ ಗೊತ್ತಾಯ್ತಾ ನನ್ ವ್ಯಾಲ್ಯೂ ಏನು ಅಂತ? ಸರಿ ಸರಿ, ಅದ್ ಏನ್ ಪ್ರಾಬ್ಲಮ್ ಇದ್ರು ಹೇಳು ಸತ್ಯ, ಅದನ್ನ ಸಾಲ್ವ್ ಮಾಡಿ ನಿವಾಳಿಸಿ ಬಿಸಾಕ್ಬಿಡ್ತೀನಿ. ಹೇಳು ಹೇಳು. ಏನ್ ಯೋಚನೆ ಮಾಡ್ತಾ ಇದೆಯಾ ಸತ್ಯ? ಅದ್ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆಗಿದ್ರು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ ನಾನು. ಈ ಪ್ರಾಬ್ಲಮ್ ಅನ್ನೋದು ನನ್ಗೊಂಥರ ಚೂಯಿಂಗ್ ಗಮ್ ಇದ್ದಂಗೆ, ಚೆನ್ನಾಗಿ ಅಗ್ದು ಉಗಿದ್ ಬಿಡ್ತೀನಿ. ಹೇಳು ಸತ್ಯ, ಹೇಳು. ಒಬ್ಬ ದೊಡ್ಡ ಮನುಷ್ಯ ನಮ್ಮ ಏರಿಯಾದವ್ರನ್ನೆಲ್ಲ ಯಾಮಾರಿಸಿ ಅವ್ರ ಆಸ್ತಿ ಪತ್ರನೆಲ್ಲ ಲಪ್ಟಾಯಿಸ್ಕೊಂಡು ಹೋಗಿದ್ದಾನೆ. ಅಮ್ಮವ್ರು ಬರ್ತಾ ಇದ್ದಾರೆ. ಅದನ್ನ ವಾಪಸ್ ತರಬೇಕು. ನಮ್ಮ ಏರಿಯಾದವ್ರಿಗೆ ಅನ್ಯಾಯ ಆಗ್ಬಾರ್ದು. ಓ, ಇದಾ ವಿಷಯ? ಬಡವ್ರನ್ನ ಮುಟ್ಟಕ್ಕೆ ಹಿಂಜರಿಯೋ ಜನ, ಅದೇ ಅವ್ರ ಆಸ್ತಿ ಅಂದ್ರೆ ನಾನ್ ಮುಂದು ತಾನ್ ಮುಂದು ಅಂತ ಕೈ ಚಾಚ್ಕೊಂಡ್ ಬಂದ್ಬಿಡ್ತಾರೆ. ಸತ್ಯ,
ಅಂತವ್ರ ಕೈ ಕಾಲ್ ಮುರಿದು ಅವ್ರ ಮನೆಗೆ ನುಗ್ಗಿ ಆ ಪತ್ರಗಳನ್ನೆಲ್ಲ ಎತ್ತಾಕೊಂಡ್ಬರ್ಬೇಕು. ಹೌದಾ? ಹಾಗೆ ಮಾಡೋಣವಾ? ಮಾಡಣ್ವಾನ? ಬಾ, ಏನ್ ಐಡಿಯಾ ಕೊಟ್ಟೆ ಬೊಮ್ಮಿದ, ಸೂಪರ್ ಅಂತ ಮಾಸ್. ಹೆಂಗಿದ್ರು ನನ್ ಬಾಮಿದ ಕರೆಕ್ಟ್ ಅಲ್ಲಿ ಬ್ಲಾಕ್ ಬೆಲ್ಟ್. ಖಂಡಿತವಾಗ್ಲೂ ಅವ್ರ ಮನೆಗ್ ನುಗ್ಗಿ ಕೈ ಕಾಲ್ ಮುರಿದು ಮೂಟೆ ಕಟ್ಟಿ ಎತ್ತಕ ಬರ್ಬೋದು. ಸುಮ್ಮನಿರು, ಐಡಿಯಾ ಕೇಳಿದ್ದು ನನ್ನ ನೀನಲ್ಲ ಸ್ವಲ್ಪ. ನೋಡು ಸತ್ಯ, ನಾವ್ ಹಾಗೆಲ್ಲ ಮಾಡ್ಬೋದು, ಅದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಇಂಥ ಸೆನ್ಸಿಟಿವ್ ವಿಷಯನ ನಾವು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ಸಾಲ್ವ್ ಮಾಡ್ಬೇಕು. ಏರಿಯಾ ಜನರು ಸಮಸ್ಯೆ ಅಂತ್ಯ ತಾಕತ್ಕಿಂತ ತಲೆ ಉಪಯೋಗಿಸೋದು ಬೆಟರು. ತಲೆ ನಿನ್ಗಿದೆ ಅಲ್ವಾ, ಉಪಯೋಗಿಸು. ಅಕ್ಕ ಬಂದ್ ತನ್ಗಿರೋ ತಲೆನ ಮರ್ತು ನನ್ ಬಾಮೈದನ್ ತಲೆ ನಂಬ್ತಿದ್ದಾಳೆ ಅಂದ್ರೆ ಇದ್ರಲ್ಲಿ ಏನೋ ತಲೆ ಕಟ್ಟೋ ಸೂಚನೆ ಕಾಣಿಸ್ತಿದ್ಯಲ್ಲ. ಆ ದೊಡ್ಡ ಮನುಷ್ಯ ನಿಮ್ ಏರಿಯಾ ಜನಕ್ಕೆ ಯಾಮಾರ್ಸಿ ಪತ್ರ ಕಿತ್ಕೊಂಡು ಹೋಗಿದ್ದಾನೆ ಅಂದ್ಮೇಲೆ ನಾವು ಅವನ್ಗೆ ಯಾಮಾರ್ಸಿ ಅವನ್ನ ಮಂಗನ್ ಮಾಡಿ ಪತ್ರ ಕಿತ್ಕೊಂಡ್ ಬರ್ಬೋದಲ್ವಾ? ಅವ್ರು ಮೋಸ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡೋದು ತಪ್ಪಲ್ವಾ ಅಮಲ್ ಬೇಬಿ? ಖಂಡಿತ ತಪ್ಪಲ್ಲ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಮೋಸಗಾರನ ಮೋಸದಿಂದಾನೇ ಸೋಲಿಸ್ಬೇಕು. ಆ ಕಾಲದಲ್ಲಿ ದೇವ್ರನ್ನ ರಾಕ್ಷಸರು ವರ ಕೇಳಿದ್ರೆ ಅದೇ ವರ ಇಂಡೈರೆಕ್ಟ್ ಆಗಿ ಶಾಪ ಆಗೋ ಹಾಗೆ ದೇವ್ರು ಚಾಲಾಕಿತನ ಮಾಡ್ತಿರ್ಲಿಲ್ವಾ? ಕೆಟ್ಟದನ್ನ ನಾಶ ಮಾಡಕ್ಕೆ ಕೆಟ್ಟ ದಾರಿ ತುಳಿಯೋದು ಕೆಟ್ಟದೇನಲ್ಲ. ಏನ್ ಬೊಮ್ಮಿದ, ಏನನ್ನ ತಿಳ್ಕೊಬಿಟ್ಟಿದ್ಯಾ? ಮಾತಾಡೋದೇನೋ ಸುಲಭ, ಆದ್ರೆ ಅದನ್ನ ಮಾಡಿ ತೋರ್ಸೋದೇ ಕಷ್ಟ. ನಮ್ಗೀಗ ಭಾಷಣ ಬೇಕಾಗಿಲ್ಲ, ಐಡಿಯಾ ಬೇಕು. ಸಿಂಪಲ್, IT ರೇಡ್ ಮಾಡಿದ್ರೆ ಆಯ್ತು. ಹೆಜ್ಜೆನ್ ದಾಳಿಗೆ ಹೆದರ್ಕೊಂಡಿರೋ ಜನ ಇನ್ಕಮ್ ಟ್ಯಾಕ್ಸ್ ದಾಳಿಗೆ ಖಂಡಿತವಾಗ್ಲೂ ಹೆದರ್ಕೋತಾರೆ. ಏಯ್, ಅಮ್ಮ ಅವ್ರು ಬಂದಾಯ್ತಲ್ಲ, ಇನ್ಯಾರಿಗೆ ಕಾಯ್ತಾ ಇದ್ದೀರಾ? ಅತಿಥಿಗಳನ್ನ ತುಂಬಾ ಹೊತ್ತು ಕಾಯಿಸ್ಬೇಡ್ರಿ, ಕರ್ಕೊಂಬರೋ. ಅತಿಥಿಗಳು ನಾವೇ ಅಲ್ವಾ? ಇಷ್ಟೊತ್ತವರೆಗೂ ನಮ್ಮನ್ನ ಕಾಯಿಸ್ಬಿಟ್ಟು ಈಗ ಬೇರೆ ಯಾರನ್ನೋ ಕರ್ಕೊಂಬ ಅಂತವ್ರೆ. ನನಗೂ ಏನು ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಳ್ಳ. ಎಂಟು ಗಂಟೆ ಆದರೆ ಆ ಕೆಲಸ ಇವನು ಪೂರ್ತಿ ಮುಗಿಸ್ಲಿಲ್ಲ. 8:05ಕ್ಕೆ ಇವನ್ ಕತೆನ ನಾವು ಮುಗಿಸ್ದ್ವಿ. ಬಸಪ್ಪ, ಮುಗೀತು ನಿನ್ ಕತೆ. ಏನಣ್ಣ ಇವರೆಲ್ಲ ಹಿಂಗ್ ಮಾತಾಡ್ತವ್ರೆ? ಅವರು ಮಾತಾಡ್ತಿಲ್ಲ ಕಣ್ಲ, ಸಂದೇಶ ಕೊಡ್ತಾವ್ರೆ. ಕೆಲ್ಸ ಒಪ್ಕೋಬಾರ್ದು, ಒಪ್ಕೊಂಡ್ರೆ ಮಾಡ್ ಮುಗಿಸ್ಬೇಕು. ನನ್ನ ನಂಬಿಕೆ ಸುಳ್ಳಾದ್ರೆ ಇದೇ ಕಡೆ. ಅಮ್ಮ, ಈ ಬಾಡಿನ ಏನ್ ಮಾಡೋದು? ಅತಿಥಿಗೆ ಬೆಂಕಿ ಸತ್ಕಾರ ಮಾಡಿ
ಈ ಚಿದಗ್ನಿ ಬಾಯಿನ ಎದುರಾಕೊಂಡ್ರೆ ಏನಾಗತ್ತೆ ಅನ್ನೋ ಹೊಗೆ ಎಲ್ಲಾ ಕಡೆ ಹರಡ್ಬೇಕು. ಯಾಕ್ರಪ್ಪ ಹೀಗ್ ನೋಡ್ತಾ ಇದ್ದೀರಾ? ನಮ್ಗೆ ಬೈಕ್ ರೈಡ್ ಗೊತ್ತು, ಈ IT ರೈಡ್ ಎಲ್ಲ ಗೊತ್ತಿಲ್ಲ. ನೋಡು ಅಣ್ತಮ್ಮ, ಬೈಕ್ ರೈಡ್ ಅಲ್ಲಿ ನಾವು ಬೈಕ್ ಮೇಲೆ ಸವಾರಿ ಮಾಡ್ತೀವಿ. IT ರೈಡ್ ಅಲ್ಲಿ ಕಳ್ ಸಂಪತ್ ಯಾರು ಮಾಡಿದಾರೋ ಅವ್ರ ಮೇಲೆ ಆಫೀಸರ್ ಸವಾರಿ ಮಾಡ್ತಾರೆ. ಸವಾರಿ ಅಂದ್ರೆ ಸಿಂಪಲ್, ಯಾರ್ಯಾರು ಜನಕ್ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಟ್ಯಾಕ್ಸ್ ಕಟ್ಟದೆ ಹಿಗ್ಗ ಮುಗ್ಗ ದುಡ್ಡು ಮಾಡಿರ್ತಾರೋ ಅಂತವ್ರ ಲೆಕ್ಕಪತ್ರ ಚೆಕ್ ಮಾಡಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವ್ರ ಮನೆಗ್ ನುಗ್ಗಿ ದಾಳಿ ಮಾಡ್ತಾರೆ. ಆಗ ಕದೀಮ್ರು ಬೇರೆ ದಾರಿ ಇಲ್ದೆ ಎಲ್ಲ ರೆಕಾರ್ಡ್ನು ತೋರ್ಸ್ಬೇಕಾಗತ್ತೆ. ಸೊ ನಾವು ಆಫೀಸರ್ಸ್ ಆಗಿ ಅವ್ರ ಮನೆಗೆ ಹೋದ್ವಿ ಅಂದ್ರೆ ಅವನಿಗೆ ಬೇರೆ ದಾರಿ ಇಲ್ದೆ ಎಲ್ಲಾ ದಾಖಲೆ ಪತ್ರನೂ ಕೊಡ್ಬೇಕಾಗುತ್ತೆ. ಕರೆಕ್ಟ್. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ IT ರೈಡ್ ಮಾಡೋದಕ್ಕೆ ಯಾರ್ಯಾರು ಬೇಕಾಗ್ತಾರೆ? ಅದು ಸಿಂಪಲ್, ಒಬ್ರು ಆಫೀಸರು, ಅವ್ರಿಗೆ ಇಬ್ರು ಅಸಿಸ್ಟೆಂಟು, ಅವ್ರ ಜೊತೆ ಒಬ್ಬ ಇನ್ಸ್ಪೆಕ್ಟರು, ಅವ್ರಿಗೆ ಒಬ್ಬ ಕಾನ್ಸ್ಟೇಬಲ್, ಎಲ್ಲ ಒಟ್ಟಿಗೆ ಒಂದೇ ಜೀಪಲ್ಲಿ ಹೋದ್ರೆ ಅದ್ ಸಾಕು. ಅಷ್ಟೇನಾ? ಅಷ್ಟೇ. ಆಫೀಸರು ಓಕೆ, ಅಸಿಸ್ಟೆಂಟ್ಗಳು ಓಕೆ, ಆದ್ರೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಎಲ್ಲಿಂದ ತರೋದು? ಅಯ್ಯೋ ಅದಕ್ಕೇನಂತೆ, ನಾನು ಹಾಸ್ಪಿಟಲ್ ಕರ್ಸಿರ್ಲಿಲ್ವಾ ಜೂನಿಯರ್ ಆರ್ಟಿಸ್ಟ್, ಅವ್ರನ್ನ ಕರ್ಸಿದ್ರೆ ಆಯ್ತು. ಕರ್ಸನ ಅಂತ ಅನ್ಕೊಂಡೆ, ಬೇಡ ಬುಡಿ. ನೀನ್ ಹಾಗ ಅನ್ಕೊಂಡಿದ್ದಕ್ಕೆ ಆಗ ನಿನಗೇನಾಯ್ತು ಅಂತ ನೆನ್ಪಿದ್ಯಾ? ಅಕಸ್ಮಾತ್ ನಾವು ಕರ್ಕೊಂಡು ಹೋದವ್ರು ಅವ್ರಿಗೆ ಗೊತ್ತಿದ್ರೆ ಕಷ್ಟ ಆಗುತ್ತೆ. ಆದ್ರೆ ಇಂಥ ಕೆಲ್ಸಗಳಿಗೆ ನಂಬಿಕಸ್ಥರಿದ್ರೇನೆ ಸರಿ. ಅದು ಸರಿನೇ, ಆದ್ರೆ ಅಷ್ಟು ನಂಬಿಕಸ್ಥರು ಯಾರಿದ್ದಾರೆ? ಹೇಳು ಬಸಪ್ಪ. ಅಮ್ಮ, ನಿಮ್ ದಯೆ ನಮ್ಮ ಮೇಲೆ ಯಾವಾಗ್ಲೂ ಇರ್ಬೇಕು. ಈ ದಾನ ದಯೆ ಎಲ್ಲ ನನಗ ಅರ್ಥ ಆಗದಿರೋ ಭಾಷೆ. ನನಗೇನಿದ್ರು ಕೊಟ್ಟು ತಗೊಳ್ಳೋ ವ್ಯವಹಾರ ಅಷ್ಟೇ ಗೊತ್ತು. ಇಲ್ಲೇನಿದ್ರು ಕಷ್ಟ ಸುಖ ಕರುಣೆ ಕನಿಕರ ಅನ್ನೋ ಪದಗಳು ಕಾಲ್ ಕಸ ಇದ್ದ ಹಾಗೆ. ಇಲ್ಲೇನಿದ್ರು ಕೊಟ್ಟ ಕೆಲಸ ಕೊಟ್ಟ ಮಾತು ಕೊಟ್ಟ ಕಾಸುಗಷ್ಟೇ ಬೆಲೆ. ಗೊತ್ತು ಅಮ್ಮ, ನಿಮ್ಗೆ ಯಾರಾದ್ರೂ ಕೆಲಸ ಕೊಟ್ರೆ ತಲೆ ಹೋದ್ರು ಕೆಲಸ ಆಗುತ್ತೆ. ನೀವು ಯಾರಿಗಾದ್ರೂ ಕೆಲಸ ಕೊಟ್ರೆ ಕೆಲಸ ಆಗದೆ ಇದ್ರೆ ತಲೆನೇ ಹೋಗುತ್ತೆ. ಅಷ್ಟರ್ಥ ಆದ್ರೆ ಸಾಕು. ಈಗ ಹೇಳು, ರಾಜ ಹುಲಿ ಗಲ್ಲಿ 124 ಮನೆ, ಹೆಬ್ಬೆಟ್ಟು ಏನಾಯ್ತು? ಎಲ್ಲ ಆಗಿದೆ ಅಮ್ಮ. ಇನ್ನೊಂದು 4-5 ಜನದ ಹೆಬ್ಬೆಟ್ಟು ತಗೊಳ್ಳೋ ಕೆಲಸ ಮಾತ್ರ ಬಾಕಿ ಇದೆ. ಅವರು ಊರಲ್ಲಿಲ್ಲ, ಅವ್ರು ಬಂದ ತಕ್ಷಣ ಅವು ಆಗೋಗುತ್ತೆ. ಆಮೇಲೆ
ಅಷ್ಟೂ ಕಾಗದ ಪತ್ರಗಳನ್ನ ನಿಮ್ ಕೈಗೆ ಒಪ್ಪಿಸ್ಬಿಡ್ತೀನಿ ಅಮ್ಮ. ಕೋಟಿಗೆ ₹1 ಕಡಿಮೆ ಆದ್ರೂ ಅದು ಲಕ್ಷದಲ್ಲೇ ಉಳಿಯತ್ತೆ. ನಾನ್ ಕೊಟ್ಟಿರೋ ಕೆಲ್ಸನ ಮುಗಿಸ್ದೆ ನನ್ನ ಎದುರುಗ್ ಬಂದು ನಿಂತ್ಕೊಳ್ಳೋ ಧೈರ್ಯ ಮಾಡಿದ್ಯಾ ಅಂದ್ರೆ ಅಮ್ಮ ಅದು ನೀನ್ ಆ ಏರಿಯಾ ಕಾರ್ಪೊರೇಟರ್ ಆಗಿದ್ಯಾ ಅನ್ನೋ ಕಾರಣಕ್ಕೆ ನಿನಗ ಕೆಲಸ ವಹಿಸಿದ್ದು. ಅಲ್ಲಿರೋರ್ ಕೈಕಾಲ್ ಮುರಿದು ಹೆಬ್ಬೆಟ್ ಒತ್ತಿಸ್ಕೊಳ್ಳೋದು ನನಗೇನ್ ಕಷ್ಟದ ಕೆಲಸ ಅಲ್ಲ. ಆದ್ರೆ ಕೈಗೆ ರಕ್ತ ಅಂಟದೇ ಇರೋ ಹಾಗೆ ಈ ಕೆಲಸ ಆಗ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವರು ಅಂದ್ರೆ ಯಾರು? ಇವ್ರಿಗಿಂತ ದೊಡ್ಡವರು ಮೇಲೆ ಇನ್ಯಾರಾದ್ರೂ ಇದ್ದಾರಾ? ನಿನಗಿನ್ 2 ದಿನ ಟೈಮ್ ಅಷ್ಟೇ. ಅಷ್ಟರಲ್ಲಿ ಈ ಕೆಲಸ ಪೂರ್ತಿ ಆಗ್ಬೇಕು. ಆಯ್ತಮ್ಮ. ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನನ್ ಮುಂದಿನ ಅತಿಥಿ ಸತ್ಯ, ನಮ್ಮ ಅಮೂಲ್ ಬೇಬಿ ಕಾಮಿಡಿ ಪೀಸ್ಗಿಂತ ನಮ್ ಕಸ್ತ್ರಿ ಯಾರಾದ್ರೂ ಬೇಕಾ? ನಮಗಂತೂ ಅವ್ರ ಮೇಲೆ ನಂಬಿಕೆ ಇದೆ. ಅದು ನಾವಾ? ನಮ್ಮ ಹೈಟ್ ನೋಡಿದ್ರೆ ಯಾರು ಪೊಲೀಸ್ ಅಂತಾರೆ? ಯಾಕೆ ನಿಮ್ಗೆ ನಿಮ್ ಮೇಲೆ ನಂಬಿಕೆ ಇಲ್ವಾ? ಸೂಪರ್ ಐಡಿಯಾ. ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಚಾನ್ಸ್. ನಂಬಿಕೆ ಉಳಿಸ್ಕೊಳ್ಳೋದಾ? ಹ್ಞೂ, ಮತ್ತೆ ನಾವು ನಿಮ್ಮೇಲಿಟ್ಟು ನಂಬಿಕೆ ನೀವು ಉಳಿಸ್ಕೋಬೇಕಲ್ವಾ? ನಮ್ಮೇಲೆ ನಂಬಿಕೆ ಇಟ್ಟಿದ್ದೀರಾ ಏನಂತ ತಂದೆ? ನೀವ್ ಆಕ್ಟಿಂಗ್ ನ ಬಹಳ ಚೆನ್ನಾಗಿ ಮಾಡ್ತೀರಾ ಅಂತ. ನೋ ನೋ, ನಮ್ಮಿಂದ ಇದೆಲ್ಲ ಆಗಲ್ಲ. ನಮ್ಗೆ ಆಕ್ಟಿಂಗ್ ಎಲ್ಲ ಬರಲ್ಲ. ಅದೇ ಮತ್ತೆ ಆಗಲ್ಲ. ಓ ಹೌದಾ? ತಾವುಗಳ ಹಾಸ್ಪಿಟಲ್ ಅಲ್ಲಿ ಆಸ್ಕರ್ ರೇಂಜ್ ಪರ್ಫಾರ್ಮೆನ್ಸ್ ಮಾಡಿದ್ ನಾವು ನೋಡಿದೀವಲ್ವಾ? ಅದರಲ್ಲಿ ಅರ್ಧ ಪರ್ಫಾರ್ಮೆನ್ಸ್ ಮಾಡಿದ್ರು ಸಾಕು. ಅಕಬಂಡ್ ನನ್ನ ಒಬ್ಬನ್ ಬಿಟ್ಬಿಡಿ. ಈ ಪಿಜಿಕು ಪೊಲೀಸ್ ಆಗಕ್ಕೆ ನಾಲಾಯಕು. ನಾನ್ ಪೊಲೀಸ್ ಅಂದ್ರೆ ಯಾರು ನಂಬ್ತಾರೆ? ನಂಬ್ಲಿಲ್ಲ ಅಂದ್ರೆ ನಂಬೋ ತರ ಆಕ್ಟ್ ಮಾಡಿ ಸರ್. ಅಲ್ಲಿ ಫಿಕ್ಸಾ? ಆದ್ರೂ ಸತ್ಯ, ಇದ್ರಲ್ಲಿ ತುಂಬಾ ರಿಸ್ಕ್ ಇದೆ ಅನಿಸ್ತಾ ಇದೆ. ಇದನ್ ಬಿಟ್ಟು ಬೇರೆ ಏನಾದ್ರೂ ಐಡಿಯಾ ಮಾಡೋಣ. ಈ ಐಡಿಯಾ ತಾವೇ ಕೊಟ್ಟಿದ್ದಲ್ವಾ ಸರ್? ಅಂದ್ರೆ ಜೇಡ ತಾನ್ ಹೆಂಡಿರೋ ಬಲೆಯಲ್ಲಿ ತಾನೇ ಸಿಕ್ಕಾಕೊಳ್ಳೋ ವಿಷಯ ಗೊತ್ತಿರ್ಲಿಲ್ವಾ? ಆದ್ರೆ ಈ ರೀತಿ ಬೇರೆಯವ್ರ ಮನೆಗೆ ಮೋಸ ಮಾಡಿ ನುಗ್ಗೋದು ತಪ್ಪಲ್ವಾ? ಅಣ್ತಮ್ಮ, ಅವಾಗ್ಲೇ ಯಾರೋ ಏನೋ ಹೇಳಿದ್ರಲ್ವಾ? ಹ್ಞೂ ಸತ್ಯ, ಹೇಳಿದ್ರಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ. ಕೆಟ್ಟದನ್ನ ನಾಶ ಮಾಡಕ್ಕೆ ಕೆಟ್ಟ ದಾರಿ ಹಿಡಿದ್ರೆ ಕೆಟ್ಟದ್ದಲ್ಲ. ಬಾಮೈದ, ಮುಳ್ಳಿನ ಮುಳ್ಳಿಂದನೇ ತೆಗಿಬೇಕು ಅಂತ ನೀನ್ ಹೇಳ್ದೆ. ಆದ್ರೆ ಅವ್ರು ನಿನ್ ಮಾತಿಂದ ನಿನ್ಗೆ ಚುಚ್ತಾವ್ರಲ್ಲೋ. ಹಾಗಿದ್ರೆ ಇದೆಲ್ಲ ಫಿಕ್ಸ್. ನಾಳೆ ಬೆಳಗ್ಗೆನೆ ಆ ದೊಡ್ಡ ಮನುಷ್ಯನ ಮನೆಗೆ ನಾವೆಲ್ಲರೂ ರೈಡ್ ಹೋಗ್ತಾ ಇದೀವಿ. ನೀವಿಬ್ರು ಪೊಲೀಸ್ ಡ್ರೆಸ್ ಹಾಕೊಂಡು ಒಂದು ಪೊಲೀಸ್ ಜೀಪ್ ಜೊತೆ ಇಲ್ಲಿಗೆ ಬರ್ಬೇಕು ಅಷ್ಟೇ. ಇದು ಫಿಕ್ಸೆ.